ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಈ ದಿನ 9 ಜೂನ್ 2026 ದಿನದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. 9 ಜೂನ್ 2026 ಮಂಗಳವಾರ, ದುರ್ಮುಖಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತಿಥಿ ದಶಮಿ ರಾತ್ರಿ 8:44 ಅದಾದ್ಮೇಲೆ ಏಕಾದಶಿ ಇರುತ್ತೆ. ನಕ್ಷತ್ರ ಉತ್ತರಾಷಾಢ ಸಂಜೆ 4:36 ಅದಾದ್ಮೇಲೆ ಶ್ರವಣ ನಕ್ಷತ್ರ ಬರುತ್ತೆ. ಯೋಗ ಆಯುಷ್ಮಾನ್ ಮಧ್ಯಾಹ್ನ 2:15 ಅದಾದ್ಮೇಲೆ ಸೌಭಾಗ್ಯ ಯೋಗ ಬರುತ್ತೆ. ಕರ್ಣ ವಣಿಜ ಬೆಳಗ್ಗೆ 9:32 ಅದಾದ್ಮೇಲೆ ಭದ್ರ ಅಥವಾ ಭವಕರ್ಣ ಬರುತ್ತೆ. ಸೂರ್ಯೋದಯ ಬೆಳಗ್ಗೆ 5:53, ಸೂರ್ಯಾಸ್ತ ಸಂಜೆ 6:44. ಅಶುಭ ಸಮಯಗಳು ರಾಹುಕಾಲ ಮಧ್ಯಾಹ್ನ 3:31 ಸಂಜೆ 5:08, ಗುಳಿಕ ಕಾಲ ಮಧ್ಯಾಹ್ನ 12:18 1:55, ಯಮಗಂಡ ಕಾಲ ಬೆಳಗ್ಗೆ 9:06 ಬೆಳಗ್ಗೆ 10:42. ಶುಭ ಸಮಯಗಳು ಅಮೃತ್ ಮುಹೂರ್ತ ಬೆಳಗ್ಗೆ 10:15 ಬೆಳಗ್ಗೆ 11:47. 9 ಜೂನ್ 2026 ಮಂಗಳವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಇಂದು ನಿಮಗೆ ಮಿಶ್ರ ಫಲದ ದಿನವಾಗಿರುತ್ತೆ. ಮನಸ್ಸಿನಲ್ಲಿ ಹೊಸ ಆಲೋಚನೆ ಮೂಡುತ್ತೆ. ಅವುಗಳನ್ನು ಕಾರ್ಯಗತಗೊಳಿಸಲು ಸ್ವಲ್ಪ ಗೊಂದಲ ಉಂಟಾಗಬಹುದು. ದಿನ ಆರಂಭದಲ್ಲಿ ಉತ್ಸಾಹ ಎನಿಸಿದ್ರೂ ಮಧ್ಯಾಹ್ನದ ನಂತರ ಪರಿಸ್ಥಿತಿ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಆತ್ಮವಿಶ್ವಾಸದಿಂದ ನೀವು ಮುನ್ನಡಿಬೇಕು. ಇನ್ನು ಉದ್ಯೋಗಸ್ಥರಿಗೆ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯಕ್ಕೆ ಹೋಗಬೇಡಿ. ವ್ಯವಹಾರಸ್ಥರು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಅನುಭವಸ್ಥರ ಸಲಹೆ ಪಡೆಯುವುದು ಉತ್ತಮ. ಇನ್ನು ಹೊಸ ಹೂಡಿಕೆಗಳಿಗೆ ಇವತ್ತು ಸೂಕ್ತ ದಿನ ಅಲ್ಲ. ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರುತ್ತೆ. ನಿರೀಕ್ಷಿತ ಮೂಲಗಳಿಂದ ಬರಬೇಕಿದ್ದ ಬಾಕಿ ಹಣ ಕೂಡ ಕೈ ಸೇರತ್ತೆ. ಆದ್ರೂ ಸ್ವಲ್ಪ ವಿಳಂಬವಾದ್ರೂ ಭಯ ಪಡಬೇಡಿ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕೋದು ಒಳಿತು. ಸಾಲ ಕೊಡುವ ಮುನ್ನ ಯೋಚನೆ ಮಾಡಬೇಕು. ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ. ಸಂಗಾತಿಯ ಬೆಂಬಲ ನಿಮ್ಗೆ ದೊಡ್ಡ ಶಕ್ತಿ ಆಗುತ್ತೆ. ಇನ್ನು ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಪ್ರೀತಿ ಪ್ರೇಮ ವಿಷಯದಲ್ಲಿ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಇನ್ನು ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ತಲೆನೋವು ಅಥವಾ ಆಯಾಸ ಸಮಸ್ಯೆ ಕಾಡಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಿದ್ದು ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕು. ಇನ್ನು ಅದೃಷ್ಟ ಸಂಖ್ಯೆ 9, ಅದೃಷ್ಟ ಬಣ್ಣ ಕೆಂಪು. ವಿಶೇಷ ಪರಿಹಾರ ಮಂಗಳವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಸ್ಮರಣೆ ಮಾಡೋದು, ಹನುಮಾನ್ ಚಾಲೀಸ ಪಠಿಸೋದು ಬಹಳ ಶುಭ ತಂದುಕೊಡುತ್ತೆ. ಇನ್ನು ಎರಡನೇ ರಾಶಿ ವೃಷಭ ರಾಶಿ. ಇವತ್ತು ನಿಮ್ಗೆ ಅತ್ಯಂತ ಪ್ರಗತಿದಾಯಕ ಮತ್ತೆ ಉತ್ಸಾಹಭರಿತ ದಿನ ಆಗಿರುತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಬಹಳ ಉತ್ತಮ ದಿನ. ಉದ್ಯೋಗಗಳಿಗೆ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಕೈ ತುಂಬ ಲಾಭವಾಗುತ್ತೆ. ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ. ಹೊಸ ಉದ್ಯಮ ಆರಂಭ ಮಾಡಲು ಸೂಚನೆ ಶುಭ ಹೆಜ್ಜೆ ಕೂಡ ಇಡ್ತೀರಾ. ಹಣಕಾಸಿನ ಪರಿಸ್ಥಿತಿ ಬಲವಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಸಿಗುತ್ತೆ. ಆಕಸ್ಮಿಕ ಧನಲಾಭ ಯೋಗ ಕೂಡ ಇದೆ. ಆದರೆ ಐಷಾರಾಮಿ ವಸ್ತುಗಳ ಖರೀದಿಗೆ ಅತಿಯಾದ ಹಣ ವ್ಯಯವಾಗದಂತೆ ಜಾಗ್ರತೆ ವಹಿಸಬೇಕು. ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ಕುಟುಂಬದ ಸಮಸ್ಯೆಗಳಿದ್ದರೆ ಹಿರಿಯರ ಮಧ್ಯಸ್ಥಿಕೆಯಿಂದ ಸುಲಭವಾಗಿ ಬಗೆಹರಿಯುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವ ಯೋಜನೆನ ರೂಪಿಸ್ತೀರಾ. ಇನ್ನು ಆರೋಗ್ಯ ಉತ್ತಮವಾಗಿರುತ್ತೆ. ಹಳೆ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತೆ. ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಹೆಚ್ಚು ಚುರುಕಾಗಿ ಇರ್ತೀರಾ. ಆದರೂ ಹೊರಗಿನ ಆಹಾರ ಸೇವನೆ ಸ್ವಲ್ಪ ಕಡಿಮೆ ಮಾಡಬೇಕು. ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ಬಿಳಿ ಅಥವಾ ತಿಳಿ ಹಸಿರು. ವಿಶೇಷ ಪರಿಹಾರ ಲಕ್ಷ್ಮೀ ದೇವಿ ಆರಾಧನೆ ಮಾಡೋದು ಅಥವಾ ಗೋಮಾತೆಗೆ ಹಸಿರು ಹುಲ್ಲು ಬಾಳೆಹಣ್ಣನ್ನ ತಿನ್ನಿಸೋದ್ರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಇವತ್ತು ನಿಮಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವಂತಹ ದಿನ. ಮಾತಿನ ಚಾತುರ್ಯತೆಯಿಂದ ನಿಮ್ಮ ಕಠಿಣ ಕೆಲಸಗಳನ್ನು ಸಹ ಸುಲಭವಾಗಿ ಸಾಧಿಸ್ಕೊಳ್ತೀರಾ. ಆದರೆ ಮನಸ್ಸು ಒಂದೆಡೆ ನಿಲ್ಲಲ್ಲ, ಚಂಚಲವಾಗಿ ಇರೋ ಸಾಧ್ಯತೆ ಇದೆ. ಅನಗತ್ಯ ಆಲೋಚನೆಗಳಿಂದ ಸ್ವಲ್ಪ ದೂರ ಇರಬೇಕು. ಪ್ರಮುಖ ಕೆಲಸಗಳತ್ತ ಗಮನ ಹರಿಸಬೇಕು. ಉದ್ಯೋಗಸ್ಥರಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಧಿಕಾರಿಗಳಿಂದ ಉತ್ತಮ ಬೆಂಬಲ ಸಿಗುತ್ತೆ. ಪ್ರಮುಖ ಸಭೆಗಳಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮನ್ನಣೆ ಸಿಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಆಲೋಚನೆಗಳು ಲಾಭ ತರಲಿದೆ. ಕಮ್ಯುನಿಕೇಶನ್ ಅಥವಾ ಮಾಧ್ಯಮ ರಂಗದಲ್ಲಿರೋರಿಗೆ ಇಂದು ಯಶಸ್ವಿ ದಿನ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಆದರೆ ಆದಾಯಕ್ಕೆ ತಕ್ಕಂತೆ ವೆಚ್ಚಗಳು ಸಾಲವಾಗಿ ಬರಲಿದೆ. ಇಂದು ಯಾರಿಗೂ ಸಾಲ ನೀಡಲು ಹೋಗಬೇಡಿ. ಮರಳಿ ಬರುವುದು ಬಹಳ ಕಷ್ಟ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಹಿತವಾಗಿ ಮಾತುಕತೆ ನಡೆಸಬೇಕು. ಸಹೋದರ ಅಥವಾ ಸಹೋದರಿಯರಿಂದ ಸಹಾಯ ಸಿಗುವ ಯೋಗವಿದೆ. ಪ್ರೇಮಿಗಳ ನಡುವೆ ಸಣ್ಣ
ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ತಾಳ್ಮೆಯಿಂದ ವರ್ತಿಸುವುದು ಒಳ್ಳೆಯದು. ಸಂಗಾತಿಯ ಭಾವನೆಗಳಿಗೆ ಗೌರವವನ್ನು ನೀಡಬೇಕು. ಆರೋಗ್ಯ ಸಾಧಾರಣವಾಗಿರುತ್ತೆ. ಅತಿಯಾದ ಓಡಾಟ ಅಥವಾ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆ ಆಯಾಸ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಕಣ್ಣು ಮತ್ತು ಚರ್ಮದ ರಕ್ಷಣೆ ಆದ್ಯತೆ ನೀಡಬೇಕು. ಧೂಳಿನಿಂದ ಸ್ವಲ್ಪ ದೂರ ಇರಬೇಕು. ಅದೃಷ್ಟ ಸಂಖ್ಯೆ 5. ಅದೃಷ್ಟ ಬಣ್ಣ ಹಸಿರು. ವಿಶೇಷ ಪರಿಹಾರ ಇಂದು ಗಣೇಶನಿಗೆ ದೂರ್ವೆ ಅಥವಾ ಗರಿಕೆಯನ್ನು ಅರ್ಪಿಸಬೇಕು. ಓಂ ಗಂ ಗಣಪತಿ ನಮಃ ಮಂತ್ರವನ್ನ ಪಠಿಸುವುದರಿಂದ ವಿಘ್ನಗಳು ದೂರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಇಂದು ನೀವು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಮನಸ್ಸು ಸ್ವಲ್ಪ ಚಂಚಲವಾಗಿರಬಹುದು ಅಥವಾ ಸಣ್ಣ ವಿಷಯಗಳಿಗೂ ಬೇಸರವಾಗಬಹುದು. ನಕಾರಾತ್ಮಕ ಆಲೋಚನೆಗಳಿಗೆ ಆಸ್ಪದ ನೀಡದೆ ಧನಾತ್ಮಕ ಚಿಂತೆಯೊಂದಿಗೆ ದಿನವನ್ನ ಕಳಿಬೇಕು. ಪ್ರಮುಖ ವಿಷಯಗಳಲ್ಲಿ ಆತುರ ಬೇಡ. ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಶ್ರಮ ಅಗತ್ಯವಿರುತ್ತದೆ. ನಿಮಗಿಷ್ಟವಿಲ್ಲದ ಕೆಲಸವನ್ನು ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಆದರೆ ತಾಳ್ಮೆ ಕಳೆದುಕೊಳ್ಳಬೇಡಿ. ವ್ಯಾಪಾರಸ್ಥರಿಗೆ ಕಠಿಣ ಪರಿಶ್ರಮದ ನಂತರವಷ್ಟೇ ಸಾಧಾರಣ ಲಾಭ ದೊರೆಯುತ್ತೆ. ಇನ್ನು ಮಾರುಕಟ್ಟೆಯಲ್ಲಿ ಕಠಿಣ ಸ್ಪರ್ಧೆ ಎದುರಾಗಬಹುದು. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ವಸ್ತುಗಳ ಖರೀದಿಗೆ ಹಣ ಖರ್ಚು ಮಾಡಬೇಡಿ. ಬ್ಯಾಂಕಿಂಗ್ ಅಥವಾ ಸಾಲದ ವ್ಯವಹಾರಗಳು ಮಾಡುವಾಗ ದಾಖಲೆನ ಸರಿಯಾಗಿ ಪರಿಶೀಲಿಸಬೇಕು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಲೆ ದೂರಬಹುದು. ಮನೆಯವರೊಂದಿಗೆ ಮಾತನಾಡುವಾಗ ನಿಮ್ಮ ನುಡಿಗಳ ಮೇಲೆ ನಿಯಂತ್ರಣವಿರಲಿ. ಸಂಗಾತಿಯು ನಿಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಿಮಗೆ ಬೆಂಬಲವಾಗಿ ನಿಲ್ತಾರೆ. ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಕೇಳ್ತೀರಾ. ಮಾನಸಿಕ ಒತ್ತಡದ ಕಾರಣದಿಂದಾಗಿ ನಿದ್ರಾಹೀನತೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಪ್ರಾಣಾಯಾಮ ಅಥವಾ ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಸಿರು ತರಕಾರಿ ಮತ್ತೆ ಹಣ್ಣುಗಳ ಸೇವನೆ ಹೆಚ್ಚಿಸಬೇಕು. ಅದೃಷ್ಟ ಸಂಖ್ಯೆ 2. ಅದೃಷ್ಟ ಬಣ್ಣ ಬಿಳಿ ಅಥವಾ ಸಿಲ್ವರ್. ಇಂದು ಶಿವನ ಆರಾಧನೆ ಮಾಡುವುದು ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪಿಸುವುದು, ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದು ಮಾನಸಿಕ ನೆಮ್ಮದಿ ತರುವುದು ಕಷ್ಟ ನಿವಾರಣೆ ಆಗತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಇವತ್ತು ನಿಮಗೆ ಅತ್ಯಂತ ಆತ್ಮವಿಶ್ವಾಸ ಮತ್ತೆ ಧೈರ್ಯದ ದಿನವಾಗಿದೆ. ಸಮಾಜದಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ನಾಯಕತ್ವ ಗುಣಗಳಿಗೆ ಉತ್ತಮ ಮನ್ನಣೆ ದೊರೆಯುತ್ತೆ. ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗೋದ್ರಿಂದ ಕಠಿಣ ಸವಾಲುಗಳನ್ನು ಸಹ ಸುಲಭವಾಗಿ ಎದುರಿಸ್ತೀರಾ. ದೀರ್ಘಕಾಲದ ಕನಸು ನನಸಾಗುವ ಉತ್ತಮ ಯೋಗ ಕೂಡ ಸಿಗುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತೆ. ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ ಮಾತುಕತೆ ಸಕಾರಾತ್ಮಕವಾಗಿ ಮುನ್ನಡೆಯುತ್ತೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಒಪ್ಪಂದಗಳು ಕೈಗೂಡುವ ಸಾಧ್ಯತೆ ಇದೆ. ರಾಜಕೀಯ ಅಥವಾ ಸರ್ಕಾರಿ ಕೆಲಸದಲ್ಲಿ ತೊಡಗಿಕೊಂಡಿರೋರಿಗೆ ಇಂದು ಯಶಸ್ವಿ ದಿನ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಗೆ ಹಣ ಹೂಡಿಕೆ ಮಾಡಲು ಇವತ್ತು ಸೂಕ್ತವಾದ ದಿನ. ಹಳೆಯ ಬಾಕಿ ಸಾಲಗಳು ವಸೂಲಾಗುವ ಸಾಧ್ಯತೆ ಇದೆ. ಆದರೆ ಶೋಕಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ಖರ್ಚು ಮಾಡೋದನ್ನು ನಿಯಂತ್ರಿಸಬೇಕು. ಕುಟುಂಬದಲ್ಲಿ ಹಸನ್ಮುಖಿ ವಾತಾವರಣ ಇರುತ್ತೆ. ತಂದೆಯವರ ಕಡೆಯಿಂದ ಆಸ್ತಿ ಅಥವಾ ಹಣಕಾಸಿನ ಲಾಭವಾಗುವ ಯೋಗ ಇದೆ. ದಾಂಪತ್ಯ ಜೀವನದಲ್ಲಿ ಮಧುರ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳಿತೀರಾ. ಪ್ರೀತಿ ಪ್ರೇಮ ವಿಷಯದಲ್ಲಿ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಆದಾಗ್ಯೂ ದೇಹದಲ್ಲಿ ಸ್ವಲ್ಪ ಉಷ್ಣದ ಪ್ರಮಾಣ ಹೆಚ್ಚಿರೋದ್ರಿಂದ ಜಾಗ್ರತೆ ವಹಿಸಬೇಕು. ಸಾಕಷ್ಟು ನೀರು ಕುಡಿಯೋದು, ಹಣ್ಣು ಹಾಗೂ ಹೊಟ್ಟೆಯ ಆರೋಗ್ಯದ ಕಡೆ ಸಣ್ಣ ನಿಗಾ ಇರಬೇಕು. ಅದೃಷ್ಟ ಸಂಖ್ಯೆ 1. ಅದೃಷ್ಟ ಬಣ್ಣ ಕೇಸರಿ ಅಥವಾ ಸೂರ್ಯನ ಬಂಗಾರದ ಬಣ್ಣ. ಇಂದು ಸೂರ್ಯ ನಾರಾಯಣನಿಗೆ ಅರ್ಘ್ಯ ಕೊಡೋದು ಅಥವಾ ಗಾಯತ್ರಿ ಮಂತ್ರ ಜಪಿಸೋದು ಆತ್ಮಬಲ ಹೆಚ್ಚಿಸಿ ಕೀರ್ತಿಯನ್ನ ಪ್ರಾಪ್ತಿ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮಗೆ ಯೋಜನಾಬದ್ಧವಾಗಿ ಕೆಲಸ ಮಾಡುವಂತಹ ದಿನ. ಯಾವುದೇ ಕೆಲಸನ ಮಾಡೋ ಮುನ್ನ ಸಂಪೂರ್ಣವಾಗಿ ಯೋಚನೆ ಮಾಡಿ ಮುನ್ನಡೆಯಬೇಕು. ಇದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಅನಗತ್ಯ ಚಿಂತೆಗಳಿಂದ ದೂರ ಇರಬೇಕು. ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ನಂಬಿಕೆ ಇಡಿ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯಲಿದೆ. ಬಾಕಿ ಉಳಿದಿರೋ ಫೈಲ್ಗಳು ಅಥವಾ ಕೆಲಸಗಳು ಇಂದು ಪೂರ್ಣಗೊಳಿಸುತ್ತೆ. ವ್ಯವಹಾರದಲ್ಲಿ ಅನಿರೀಕ್ಷಿತ ಪ್ರಗತಿ ಕಂಡು ಬರುತ್ತೆ. ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯತೆ ಇರೋದ್ರಿಂದ ಲೆಕ್ಕಪತ್ರ ಬರವಣಿಗೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಇಂದು ಲಾಭದ ದಿನ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಭವಿಷ್ಯದ ದೃಷ್ಟಿಯಿಂದ ಮಾಡುವ ದೀರ್ಘಕಾಲದ ಹೂಡಿಕೆಗಳಿಗೆ ಇವತ್ತು ಸೂಕ್ತ ದಿನ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗ್ತೀರಾ. ಆಕಸ್ಮಿಕವಾಗಿ ಧನಲಾಭ ಅಥವಾ ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತೆ. ಸಣ್ಣ ಪುಟ್ಟ ಕೌಟುಂಬಿಕ ವಿಷಯಗಳಿಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ. ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುತ್ತೆ. ಆದರೆ ಸ್ವಲ್ಪ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬಾರದಂತೆ ಎಚ್ಚರ ವಹಿಸಬೇಕು.
ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸೇವಿಸೋದು, ಯೋಗಾಭ್ಯಾಸ ಮಾಡೋದು ಬಹಳ ಒಳಿತು. ಅದೃಷ್ಟ ಸಂಖ್ಯೆ 5. ಅದೃಷ್ಟ ಬಣ್ಣ ಹಸಿರು ಅಥವಾ ತಿಳಿ ಹಳದಿ. ಇಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಬುಧ ಗ್ರಹದ ಪ್ರಾರ್ಥನೆ ಮಾಡುವುದು ಕಾರ್ಯಗಳನ್ನು ಸುಲಭವಾಗಿ ಸಿದ್ಧಿಯಾಗುವ ತರ ಮಾಡುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇವತ್ತು ನಿಮಗೆ ಸಮತೋಲನದಿಂದ ಕೂಡಿರುವ ದಿನವಾಗಿರುತ್ತೆ. ಮನಸ್ಸಿನಲ್ಲಿ ಸುಖ ಸಂತೋಷಗಳು ನೆಲೆಸಿರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಜನಪ್ರಿಯತೆ ಹೆಚ್ಚಾಗುತ್ತೆ. ಕಲಾತ್ಮಕ ಮತ್ತು ಸೃಜನಾತ್ಮಕ ಕೆಲಸದಲ್ಲಿ ಆಸಕ್ತಿ ಮೂಡಲಿದೆ. ನಿಮ್ಮ ಹೊಸ ಆಲೋಚನೆಗಳಿಗೆ ಉತ್ತಮ ಪ್ರಗತಿ ವ್ಯಕ್ತವಾಗುತ್ತೆ. ದೀರ್ಘಕಾಲದ ಗೊಂದಲಗಳಿಗೆ ಇಂದು ತೆರೆ ಬೀಳಲಿದೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತೆ. ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಕಾರ್ಯ ಕ್ಷಮತೆಯಿಂದ ಮೇಲಧಿಕಾರಿಗಳ ಮನ ಗೆಲ್ಲುವಿರಿ. ಪಾಲುದಾರಿಕೆ ವ್ಯವಹಾರ ಮಾಡುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಉದ್ಯಮ ವಿಸ್ತರಿಸಲು ಇಂದು ಸೂಕ್ತವಾದ ಸಮಯ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುವ ಲಕ್ಷಣಗಳು ಕಾಣುತ್ತೆ. ಭವಿಷ್ಯದ ದೃಷ್ಟಿಯಿಂದ ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಯೋಚಿಸಬಹುದು. ಆದರೆ ಬಟ್ಟೆ, ಆಭರಣ ಅಥವಾ ಸೌಂದರ್ಯವರ್ಧಕಗಳ ಖರೀದಿಗೆ ನಿಗಮವಿರುತ್ತೆ. ಸ್ವಲ್ಪ ಹಣ ವ್ಯಯವಾಗಬಹುದು, ಜಾಗ್ರತೆಯಿಂದಿರಿ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಆದಾಗ್ಯೂ ಬೆನ್ನು ನೋವು ಅಥವಾ ಕೀಲು ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಕಚೇರಿಯಲ್ಲಿ ದೀರ್ಘಕಾಲ ಒಂದೇ ಕಡೆ ಕುಳಿತು ಕೆಲಸ ಮಾಡುವುದು, ಮಧ್ಯೆ ಮಧ್ಯೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಒಳಿತು. ಅದೃಷ್ಟ ಸಂಖ್ಯೆ 6. ಅದೃಷ್ಟ ಬಣ್ಣ ಬಿಳಿ ಅಥವಾ ಕ್ರೀಮ್. ವಿಶೇಷ ಪರಿಹಾರ ದುರ್ಗಾದೇವಿಯ ಆರಾಧನೆ ಮಾಡುವುದು ಅಥವಾ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು. ಸಕಲ ಕಾರ್ಯ ಸುಲಭವಾಗಿ ನೆರವೇರುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾದ ದಿನ. ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಆತಂಕ ಅಥವಾ ಅನಿಶ್ಚಿತತೆಯ ಭಾವನೆ ಮೂಡಬಹುದು. ಸವಾಲುಗಳು ಎದುರುವಾಗ ನಿಮ್ಮ ಸಹಜ ಧೈರ್ಯ ಮತ್ತು ದೃಢ ಸಂಕಲ್ಪದಿಂದ ಅವುಗಳನ್ನು ಜಯಿಸ್ತೀರಾ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಆತುರ ಪಡಬೇಡಿ. ಹಿರಿಯರ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರಬಹುದು. ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗದಂತೆ ಹದ್ದಿನ ಕಣ್ಣಿಟ್ಟಿರಿ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದ ನೀಡಬೇಡಿ. ವ್ಯಾಪಾರಸ್ಥರಿಗೆ ಇಂದು ಸಾಧಾರಣ ಫಲ ಸಿಗಲಿದ್ದು ದೊಡ್ಡ ಮಟ್ಟದ ಆರ್ಥಿಕ ವಹಿವಾಟುಗಳನ್ನು ಮಾಡುವಾಗ ಎಚ್ಚರ ಅಗತ್ಯ. ಹಣಕಾಸಿನ ಸ್ಥಿತಿ ಏರಿಳಿತದಿಂದ ಕೂಡಿರುತ್ತೆ. ಅನಿರೀಕ್ಷಿತ ಆದಾಯ ಬಂದರೂ ಸಹ ಅನಿರೀಕ್ಷಿತವಾಗಿ ಕೆಲವು ಖರ್ಚುಗಳು ಎದುರಾಗಬಹುದು. ಹಣದ ಕೊಡುಕೊಳ್ಳುವಿಕೆಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಯಾರಿಗೂ ಜಾಮೀನನ್ನ ಸ್ವಲ್ಪ ಜಾಗ್ರತೆಯಿಂದ ಇರಿ. ಗುಪ್ತ ಧನ ಅಥವಾ ಹಳೆಯ ಬಾಕಿ ಹಣ ಬರಲು ಸ್ವಲ್ಪ ವಿಳಂಬವಾಗಬಹುದು. ಕೌಟುಂಬಿಕ ವಾತಾವರಣ ಸಾಮಾನ್ಯವಾಗಿರುತ್ತೆ. ಜೀವನ ಸಂಗಾತಿಯ ಮಾತುಗಳಿಗೆ ಬೆಂಬಲ ನೀಡುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಮಕ್ಕಳ ನಡವಳಿಕೆಯಿಂದ ಸ್ವಲ್ಪ ಗಮನ ಹರಿಸಬೇಕು. ಕಠಿಣ ಪರಿಸ್ಥಿತಿಯಲ್ಲೂ ಕುಟುಂಬದವರ ಬೆಂಬಲ ನಿಮಗೆ ಆನೆ ಬಲವಾಗಿ ತರತ್ತೆ. ಆರೋಗ್ಯದ ಕಡೆಗೆ ಹೆಚ್ಚಿನ ನಿಗಾ ಅಗತ್ಯ. ಅತಿಯಾದ ಕೋಪ ಅಥವಾ ಆಲೋಚನೆಗಳಿಂದ ರಕ್ತದೊತ್ತಡ, ಉಷ್ಣ ತೊಂದರೆ ಕಾಣಿಸಿಕೊಳ್ಳಬಹುದು. ವಾಹನ ಚಾಲನೆ ಮಾಡುವಾಗ ಮತ್ತು ರಸ್ತೆ ದಾಟುವಾಗ ಪೂರ್ಣ ಗಮನವಿರಲಿ. ಅದೃಷ್ಟ ಸಂಖ್ಯೆ 9. ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತು ಮರೂನ್. ವಿಶೇಷ ಪರಿಹಾರ ಮಂಗಳವಾರ ಆಗಿರೋದ್ರಿಂದ, ರಾಶ್ಯಾಧಿಪತಿ ಮಂಗಳನೇ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು ಅಥವಾ ಕಾರ್ತಿಕೇಯ ಸ್ತೋತ್ರ ಪಠಿಸುವುದರಿಂದ ಸಕಲ ದೋಷಗಳು ನಿವಾರಣೆಯಾಗಿ ರಕ್ಷಣೆ ಸಿಗುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಇಂದು ನಿಮಗೆ ಅತ್ಯಂತ ಭಾಗ್ಯಶಾಲಿ ಮತ್ತು ಸಕಾರಾತ್ಮಕ ದಿನವಾಗಿರುತ್ತೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ನಿಮ್ಮ ದೀರ್ಘಕಾಲದ ಪ್ರಯತ್ನಗಳಿಗೆ ಇಂದು ಸರಿಯಾದ ದಿಕ್ಕು ಸಿಗಲಿದೆ. ಮನಸ್ಸಿನಲ್ಲಿದ್ದ ದೊಡ್ಡ ಆತಂಕವೊಂದು ದೂರವಾಗುತ್ತೆ. ದೂರದ ಪ್ರಯಾಣದಿಂದ ಲಾಭವಾಗುವ ಯೋಗವಿದೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಅತ್ಯಂತ ಅನುಕೂಲಕರ ವಾತಾವರಣ ಇರುತ್ತೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಮೇಲಧಿಕಾರಿಗಳಿಂದ ಹಾಗೂ ಹಿರಿಯ ಅಧಿಕಾರಿಗಳಿಂದ ಮನ್ನಣೆ ಮತ್ತು ಪ್ರಶಂಸೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಉದ್ಯಮ ವಿಸ್ತರಣೆ ಮಾಡಲು ಇದು ಅತ್ಯಂತ ಶುಭ ದಿನ. ಶಿಕ್ಷಣ ಮತ್ತು ಸಮಾಜ ಸೇವೆ ರಂಗದಲ್ಲಿ ಇರುವವರಿಗೆ ಗೌರವ ಹೆಚ್ಚಾಗುತ್ತೆ. ಹಣಕಾಸಿನ ಪರಿಸ್ಥಿತಿ ತುಂಬಾ ಬಲವಾಗಿರುತ್ತೆ. ಆದಾಯದ ಮೂಲಗಳು ಹೆಚ್ಚಾಗಿರುತ್ತೆ. ಹಳೆಯ ಬಾಕಿ ಹಣ ಅಥವಾ ಬರಬೇಕಿದ್ದ ಸೌಲಭ್ಯ ಇಂದು ಸುಲಭವಾಗಿ ನಿಮ್ಮ ಕೈ ಸೇರುತ್ತೆ. ಭವಿಷ್ಯದ ದೃಷ್ಟಿಯಿಂದ ಬ್ಯಾಂಕ್ ಉಳಿತಾಯ ಅಥವಾ ದೀರ್ಘಕಾಲದ ಹೂಡಿಕೆಗಳನ್ನ ಮಾಡಲು ಇಂದಿನ ದಿನ ಪ್ರಶಸ್ತವಾಗಿದೆ. ಕುಟುಂಬದಲ್ಲಿ
ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ಹಿರಿಯರ ಮತ್ತು ತಂದೆಯವರ ಪೂರ್ಣ ಬೆಂಬಲ ಹಾಗೂ ಆಶೀರ್ವಾದ ನಿಮಗೆ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯ ಹೆಚ್ಚಾಗುತ್ತೆ. ಪರಸ್ಪರ ಆಲೋಚನೆಗಳಿಗೆ ಗೌರವ ನೀಡ್ತೀರಾ. ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಮುನಿಸು ದೂರವಾಗಿ ಪ್ರೀತಿ ಗಟ್ಟಿಯಾಗುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಹಳೆಯ ದೈಹಿಕ ದಣಿವು ಅಥವಾ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ಮಾನಸಿಕ ಅತ್ಯಂತ ಉತ್ಸಾಹ ಮತ್ತು ನೆಮ್ಮದಿಯಿಂದ ಇರ್ತೀರಾ. ಆದಾಗ್ಯೂ ದೈನಂದಿನ ಯೋಗ ಅಥವಾ ನಡಿಗೆಯನ್ನು ಮುಂದುವರಿಸಿ. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ಹಳದಿ ಮತ್ತು ಚಿನ್ನದ ಬಣ್ಣ. ವಿಶೇಷ ಪರಿಹಾರ: ನಿಮ್ಮ ರಾಶ್ಯಾಧಿಪತಿಯಾದ ಗುರುದೇವ ಹಾಗೂ ದಕ್ಷಿಣಾಮೂರ್ತಿ ಆರಾಧನೆ ಮಾಡುವುದು ಅಥವಾ ದೇವಸ್ಥಾನದಲ್ಲಿ ಕಡಲೆಕಾಳು ದಾನ ಮಾಡುವುದು ಭಾಗ್ಯ ವೃದ್ಧಿಸುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಇಂದು ನಿಮಗೆ ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಗಳ ದಿನವಾಗಿರುತ್ತೆ. ಸೋಮಾರಿತನವನ್ನು ಬದಿಗಿಟ್ಟು ಕೆಲಸದಲ್ಲಿ ನಿರತರಾದರೆ ಮಾತ್ರ ಯಶಸ್ಸು ಸಾಧ್ಯ. ಯಾರದೋ ಮಾತನ್ನು ಕೇಳಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಸ್ವಂತ ಬುದ್ಧಿಶಕ್ತಿಯನ್ನು ನಂಬಿ ಮುನ್ನಡೆಯಿರಿ. ದಿನದ ಉತ್ತರಾರ್ಧದಲ್ಲಿ ಪರಿಸ್ಥಿತಿಗಳು ತಿಳಿಯಾಗಲಿದೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಕೆಲಸದ ಹೊರೆ ಹೆಚ್ಚಾಗಲಿದೆ. ಮೇಲಧಿಕಾರಿಗಳು ನಿಮ್ಮ ಮೇಲಿನ ಹೆಚ್ಚಿನ ಜವಾಬ್ದಾರಿ ವಹಿಸಬಹುದು. ತಾಳ್ಮೆಯಿಂದ ನಿಭಾಯಿಸಿ. ವ್ಯಾಪಾರ ವ್ಯವಹಾರದಲ್ಲಿ ಸಾಧಾರಣ ಪ್ರಗತಿ ಇರಲಿದ್ದು ಪಾಲುದಾರರೊಂದಿಗೆ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಒಳಿತು. ಹೊಸ ಯೋಜನೆಗಳಿಗೆ ಶ್ರಮ ವಹಿಸಬೇಕಾಗಬಹುದು. ಹಣಕಾಸಿನ ಸ್ಥಿತಿ ಮಧ್ಯಮವಾಗಿರುತ್ತದೆ. ಅನಗತ್ಯ ಖರ್ಚುಗಳು ಎದುರಾಗುವುದರಿಂದ ಬಜೆಟ್ ಏರುಪೇರಾಗಬಹುದು. ಸ್ಥಿರ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಇಂದು ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ. ಕುಟುಂಬದಲ್ಲಿ ಮಿಶ್ರ ವಾತಾವರಣ ಇರಲಿದೆ. ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯು ನಿಮ್ಮ ಕಷ್ಟಗಳಿಗೆ ಹೆಗಲು ಕೊಟ್ಟು ನಿಲ್ಲುತ್ತಾರೆ. ಇಂದು ನಿಮಗೆ ನೆಮ್ಮದಿ ತರಲಿದೆ. ಪ್ರೀತಿ ಪ್ರೇಮದ ವಿಷಯದಲ್ಲಿ ಅನಗತ್ಯ ಹಠ ಬೇಡ. ಕೆಲಸದ ಒತ್ತಡದಿಂದಾಗಿ ದೈಹಿಕ ದಣಿವು ಮತ್ತು ಕೀಲು ನೋವು ಕಾಡಬಹುದು. ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಪಡೆಯುವುದು ಮತ್ತು ಪೌಷ್ಟಿಕ ಆಹಾರ ಸೇವಿಸುವುದು ಬಹಳ ಮುಖ್ಯ. ಹಳೆಯ ಆರೋಗ್ಯ ಸಮಸ್ಯೆಗಳಿದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ನೀಲಿ ಮತ್ತು ಕಡುಬೂದು. ವಿಶೇಷ ಪರಿಹಾರ: ಶನಿದೇವರ ಪ್ರಾರ್ಥನೆ ಮಾಡುವುದು ಅಥವಾ ಆಂಜನೇಯ ಸ್ವಾಮಿಗೆ ದೀಪ ಹಚ್ಚಿ ಓಂ ಹಂ ಹನುಮತೇ ನಮಃ ಮಂತ್ರವನ್ನು ಪಠಿಸುವುದು ಕೆಲಸದಲ್ಲಿದ್ದ ಅಡೆತಡೆ ದೂರವಾಗುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಇಂದು ನಿಮಗೆ ಅತ್ಯಂತ ಲಾಭದಾಯಕ ಹಾಗೂ ಪ್ರಗತಿಪರ ದಿನವಾಗಿರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ವರ್ಚಸ್ಸು ಹೆಚ್ಚಾಗಲಿದೆ. ದೀರ್ಘಕಾಲದ ಕನಸುಗಳು ಅಥವಾ ಯೋಜನೆಗಳಿಗೆ ಇಂದು ಸರಿಯಾದ ವೇದಿಕೆ ಸಿಗಲಿದೆ. ಸ್ನೇಹಿತರ ಹಾಗೂ ಹಿತೈಷಿಗಳ ಭೇಟಿಯಿಂದ ಮನಸ್ಸಿಗೆ ಹೊಸ ಉತ್ಸಾಹ ಮೂಡಲಿದ್ದು ಭವಿಷ್ಯದ ಹಾದಿ ಸುಲಭವಾಗಿರುತ್ತೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕ ವಾತಾವರಣ ಇರುತ್ತೆ. ಕಠಿಣ ಸವಾಲುಗಳನ್ನು ನಿಮ್ಮ ವಿಶಿಷ್ಟ ಶೈಲಿಗಳಿಂದ ಸುಲಭವಾಗಿ ಬಗೆಹರಿಸ್ತೀರಾ. ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗ್ತೀರಾ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಹೊಸ ಹೂಡಿಕೆಗಳಿಂದ ಅಥವಾ ಹೊಸ ಒಪ್ಪಂದಗಳಿಂದ ಇಂದಿನ ದಿನ ಅತ್ಯಂತ ಪ್ರಶಸ್ತವಾಗಿರುತ್ತೆ. ಹಣಕಾಸಿನ ಪರಿಸ್ಥಿತಿ ಬಲವಾಗಿರುತ್ತೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ. ಹಳೆಯ ಬಾಕಿ ಸಾಲಗಳು ಮರಳಿ ಕೈ ಸೇರುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯಲಿದೆ. ಆದರೆ ಆತುರದ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳಿತು. ಕುಟುಂಬದಲ್ಲಿ ಹಸನ್ಮುಖಿ ಅಥವಾ ಸಂತಸದ ವಾತಾವರಣ ಇರುತ್ತೆ. ಒಡ ಹುಟ್ಟಿದವರಿಂದ ಮಹತ್ವದ ಸಹಾಯ ಅಥವಾ ಶುಭ ಸುದ್ದಿ ಸಿಗುವ ಯೋಗವಿದೆ. ದಾಂಪತ್ಯ ಜೀವನ ಮಧುರವಾಗಿರಲಿದ್ದು ಸಂಗಾತಿಯೊಂದಿಗೆ ಸುಂದರ ಕ್ಷಣನ ಕಳೀತೀರಾ. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಅತ್ಯುತ್ತಮ ದಿನ. ಹಳೆಯ ದೈಹಿಕ ದಣಿವು ಅಥವಾ ಮಾನಸಿಕ ಒತ್ತಡಗಳಿಂದ ಸಂಪೂರ್ಣ ಮುಕ್ತಿ ಸಿಗಲಿದೆ. ಹೆಚ್ಚು ಚುರುಕಾಗಿ ಮತ್ತು ಸಕಾರಾತ್ಮಕ ಶಕ್ತಿ ದಿನವನ್ನು ಕಳೆಯುವಿರಿ. ಆದರೂ ದೈನಂದಿಕ ವ್ಯಾಯಾಮವನ್ನು ಮರೆಯಬೇಡಿ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ಆಕಾಶ ನೀಲಿ ಮತ್ತು ಕಡು ನೀಲಿ. ವಿಶೇಷ ಪರಿಹಾರ: ಇಂದು ಶನಿ ಮಹಾತ್ಮನ ಸ್ಮರಣೆ ಮಾಡುವುದು ಅಥವಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ನಿಮಗೆ ಆಧ್ಯಾತ್ಮಿಕ ಚಿಂತನೆ ಮತ್ತು ನೆಮ್ಮದಿಯ ದಿನವಾಗಿರುತ್ತೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿರುವ ಮಾನಸಿಕ ಗೊಂದಲಗಳಿಗೆ ಸೂಕ್ತ ಪರಿಹಾರ ಸಿಗಲಿದೆ. ಯಾವುದೇ ಕೆಲಸವನ್ನು ಹೊರತುಪಡಿಸಿ ನಿಧಾನವಾಗಿ ಯೋಚಿಸಿ ಮಾಡುವುದರಿಂದ ಯಶಸ್ಸು ನಿಮ್ಮದಾಗತ್ತೆ. ಹಿರಿಯರ ಮತ್ತು ಗುರುಗಳ ಮಾರ್ಗದರ್ಶನದಿಂದ ದೊಡ್ಡ ಸವಾಲುಗಳನ್ನು ಜಯಿಸುವಿರಿ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಸಾಮಾನ್ಯವಾಗಿರುವ ದಿನವಾಗಿದೆ. ನಿಮ್ಮ ಕೆಲಸಗಳನ್ನು ನಿಯಮಿತವಾಗಿ ಪೂರ್ಣಗೊಳಿಸುವ ಕಡೆ ಗಮನ ಹರಿಸಿ. ರಾಜಕೀಯ ಅಥವಾ ಗಾಳಿ ಮಾತುಗಳಿಂದ ದೂರವಿರಿ. ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಮಟ್ಟದ ಲಾಭ ದೊರೆಯಲಿದೆ. ವಿದೇಶಿ ಸಂಪರ್ಕಗಳು ಅಥವಾ ದೂರದ ಊರಿನ ವ್ಯವಹಾರಗಳಿಂದ ಉತ್ತಮ ಪ್ರಗತಿ ಕಂಡುಬರುತ್ತದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕೌಟುಂಬಿಕದ ಶುಭ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗುವ ಸಂಭವವಿದೆ. ಹಳೆಯ ಹೂಡಿಕೆಗಳು ಭವಿಷ್ಯಕ್ಕೆ ಭರವಸೆ ಮೂಡಲಿದೆ. ಇಂದು ಯಾರೊಂದಿಗೂ ಸಾಲದ ವ್ಯವಹಾರಗಳನ್ನು ಮಾಡಿದ್ದರೆ ಒಳ್ಳೆಯದು.
ಕುಟುಂಬದ ಪರಿಸ್ಥಿತಿ, ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ. ಮನೆ ಹಿರಿಯರ ಆರೋಗ್ಯ ಸುಧಾರಣೆ ಕಂಡುಬರುತ್ತೆ. ದೊಡ್ಡ ಚಿಂತೆ ದೂರವಾಗುತ್ತೆ. ಜೀವನ ಸಂಗತಿ ಸಲಹೆ ನಿಮಗೆ ಕಾರ್ಯ ಕ್ಷೇತ್ರದಲ್ಲಿ ನೆರವಾಗುತ್ತೆ. ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಗಟ್ಟಿಯಾಗುತ್ತೆ. ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಆದಾಗ್ಯೂ ನಿದ್ರಾಹೀನತೆ, ಕಣ್ಣಿನ ಆಯಾಸವಾಗದಂತೆ ಸಣ್ಣ ಪುಟ್ಟ ತೊಂದರೆ ಕಾಣಿಸಿಕೊಳ್ಳಬಹುದು. ರಾತ್ರಿ ತಡವಾಗಿ ಮಲಗುವ ಅಭ್ಯಾಸ ಕಡಿಮೆ ಮಾಡಿ ಧ್ಯಾನಕ್ಕೆ ಸ್ವಲ್ಪ ಸಮಯ ಮೀಸಲಿಡಿ. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ಹಳದಿ ಅಥವಾ ಗಾಢ ಕುಂಕುಮ. ವಿಶೇಷ ಪರಿಹಾರ: ಇಂದು ದಕ್ಷಿಣಾಮೂರ್ತಿಯ ಅಥವಾ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡುವುದು, ಹಳದಿ ಬಣ್ಣದ ಹೂ ದೇವರಿಗೆ ಅರ್ಪಿಸುವುದು ಸಕಲ ಕಾರ್ಯ ಸಿದ್ಧಿಗೊಳಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 9 ಜೂನ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯದ ಕೇಳೋದಕ್ಕಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.